ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಲೈಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಬೆಂಕಿ ಪ್ರೊಮೋ ಬಿಟ್ಟಿದ್ದಾರೆ. ಮೊದಲನೇ ಬಾರಿಗೆ ರಜತ್ ಅವರಿಗೆ ಮತ್ತು ಅಶ್ವಿನಿ ಅವರಿಗೆ. ಆಕ್ಚುಲಿ ಈ ಕಾಂಬಿನೇಷನ್ಸ್ ಅಲ್ಲಿ ಒಂದು ಗಲಾಟೆ ನೋಡಬೇಕು, ಒಂದು ಪರಸ್ಪರ ಒಂದು ಜಗಳ ನೋಡ್ಬೇಕಂತ ತುಂಬಾ ಜನ ವೇಟ್ ಮಾಡ್ತಿದ್ರು. ಆ ಒಂದು ಜನರ ಬಾಯಾರಿಕೆಗೆ ನೀರು ತುಂಬಿದಂಗೈತೆ ಈ ಒಂದು ಗಲಾಟೆ. ಎಲ್ಲೋ ಅಶ್ವಿನಿ ಗೌಡ ಅವ್ರನ್ನ ರಜತ್ ಅವರಿಗೆ 3-4 ವಾರ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟಿದ್ದಂಗಿದ್ದಾರೆ. ಸೊ ಸಕಲಾಗೈತೆ. ಬನ್ನಿ ಫಸ್ಟ್ ಪ್ರೋಮೋನ ನೋಡೋಣ, ಅನಾಲಿಸಿಸ್ ಮಾಡೋಣ, ಡಿ ಕೊಡೋಣ, ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿ ಇದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು ಅಂತ ನಿಂತ್ಕೊಂಡ್ರು. ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ನಿಮ್ಮಷ್ಟು ಟಾರ್ಗೆಟೆಡ್ ಭಾಷೆನೇ ಇರೋನ್ ಯಾರು ಕಳ್ಸಿಲ್ಲ. ಹೇಳಿದ್ರಿ ನಾವು ಗಂಡಸರ ಜೊತೆ ಗುದ್ದಾಡ್ತೀವಿ ಅಂದು ಗಂಡಸಲ್ವಾ ಕೇಳಬೇಕಿತ್ತು. ನಾವು ಒಂದರ ಕಳ್ಸತ್ರ ಹೊರದಾಡೋದು. ಓ ದಬ್ಬಿತ ನೀನ್ ನನಗೆ ಕಚಡ ಅಂತ ಕಚಡ. ಇಂದು ರಾತ್ರಿ 9:30ಕ್ಕೆ ನೋಡಿದ್ರ ಪ್ರೋಮೋ ಹೆಂಗಿದೆ ಅಂತ ಸಗದಾಗಿದೆ. ಆಕ್ಚುಲಿ ಚೈತ್ರ ಕುಂದಾಪುರ್ ಅವ್ರಿಗೆ ಕ್ಯಾಪ್ಟನ್ ಅಲ್ವಾ, ರಜತ್ ಅವ್ರಿಗೆ 4 ಜನ ನಾಮಿನೇಷನ್ಸ್ ಮಾಡೋ ಒಂದು ಅಧಿಕಾರ ಕೊಟ್ಟಿರ್ತಾರೆ. ಆ 4 ಜನದಲ್ಲಿ ಒಬ್ಬರು ಅಶ್ವಿನಿ ಅವ್ರನ್ನ ನಾಮಿನೇಷನ್ಸ್ ಮಾಡಿದಾಗ ಈ ರೀತಿ ಒಂದು ವ್ಯಾಲಿಡ್ ಪಾಯಿಂಟ್. ಆಕ್ಚುಲಿ ಲಾಸ್ಟ್ ವೀಕ್ ಅಲ್ಲಿ ಒಂದು ಟೀ ಕೊಬ್ಬು ಅಂತ ಮಾತಾಡಿದಾಗ ಧ್ರುವಂತ ಅವರು ಪಕ್ಕದಲ್ಲಿದ್ದಾಗೆ ಮಾತಾಡಿದಾಗ ಧನುಷ್ ಅವರ ಮತ್ತೆ ಅಭಿ ಅವ್ರನ್ನ ಅಷ್ಟು ದೊಡ್ಡ ಗಲಾಟೆ ಆಗ್ತಿದ್ರು. ಯಾವುದೇ ರೀತಿ ಏನು ಮಾತಾಡಕ್ ಹೋಗಿಲ್ಲ. ಅದಕ್ಕೂ ಮುಂಚೆ ವಾರದಲ್ಲಿ ರಘು ಅವರು ಹೋಗು ಬಾರು ಅಂತ ಹೇಳಿದ್ದಕ್ಕೆ ಸೊ ಏಕವಚನ ಅಂತ ಹೇಳ್ಬಿಟ್ಟು ತುಂಬಾನೇ ಗಲಾಟೆ ಮಾಡೋದು. ಸೊ ಆ ಒಂದು ಪಾಯಿಂಟ್ ಅಲ್ಲಿ ಮಾತಾಡಿದವರು ಇಲ್ಲಿ ಯಾಕೆ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಪಾಯಿಂಟ್ ಇಂದ ಮಾತಾಡ್ತಿದ್ದಾರೆ. ನನ್ಗನ್ಸಿದ್ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ರಜತ್ ಅವ್ರು ಬಂದು ಇದು 3ನೇ ವೀಕ್ ಕಂಟಿನ್ಯೂ ಆಗ್ತಿದೆ. ಈ 3 ವೀಕ್ ಅಲ್ಲಿ ಅವ್ರಿಗಂತ ಒಂದು ಸ್ಕೋಪ್ ಎಲ್ಲೂ ಇಲ್ಲ. ಸೊ ಲಾಸ್ಟ್ ವೀಕ್ ಕೂಡ ಅವರಿಗೆ ನಾಮಿನೇಷನ್ಸ್ ಮಾಡುವಂತಹ ಒಂದು ಅಧಿಕಾರ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ಅವರು ಒಂದು ಅವಕಾಶಕ್ಕೋಸ್ಕರ ತುಂಬಾನೇ ವೇಟ್ ಮಾಡ್ತಿದ್ರು. ಅವಕಾಶ ಸಿಕ್ಕಿದೆ. ಸೊ ಅದು ಕೂಡ 4 ಜನ ನಾಮಿನೇಷನ್ಸ್ ಮಾಡುವಂತಹ ಒಂದು ಅಧಿಕಾರ ಸಿಕ್ಕಿದೆ. ಪ್ರತಿಯೊಬ್ಬನು ವ್ಯಾಲಿಡ್ ಪಾಯಿಂಟ್ ಇಂದ ಮಾಡ್ತಿದ್ದಾರೆ. ಸೊ ಈ ಪಾಯಿಂಟ್ ಅಲ್ಲಿ ಮಾತ್ರ ಅಶ್ವಿನಿ ಗೌಡ ಅವರು ತುಂಬಾನೇ ಜೋರಾಗಿ ಜಗಳ ಆಗ್ತಿದೆ. ಗಂಡಸ ಜೊತೆ ಮಾತಾಡಲ್ಲ ಅಂತ ಹೇಳಿದ್ದು ಒಂದು ಪಾಯಿಂಟ್ ಆಗಿದ್ರೆ, ಅವ್ರನ್ನ ನೀರಿನಲ್ಲಿ ಎತ್ಕೊಂಡು ಹೋಗಿ ದಬ್ಬೋದು ಒಂದು ಪಾಯಿಂಟ್ ಆಗಿರ್ಬೋದು, ಮತ್ತೆ ಕಚಡ ಅಂತ ಮಾತಾಡ್ಕೊಳ್ಳೋದಾಗಿರ್ಬೋದು. ಸೊ ಎಲ್ಲೋ ಈ ರೀತಿ ಒಂದು ಇಬ್ಬರ ಮಧ್ಯನೂ ತುಂಬಾ ಜನ ವೆಯ್ಟ್ ಮಾಡ್ತಿದ್ರು ಆಕ್ಚುಲಿ ಇದಕ್ಕೆ. ಫಸ್ಟ್ ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಯಾವಾಗ ಮನೆ ಒಳಗಡೆ ರೀಚ್ ಆದ್ರು, ಸೊ ಅವಾಗ ನಾವೆಲ್ಲ ಮೈಂಡಲ್ಲಿ ಅನ್ಕೊಂಡಿದ್ದು ಯಾವ ಕಾಂಬಿನೇಷನ್ ಅಂತ ಹೇಳಿದ್ರೆ, ಒಂದ್ ಕಡೆ ರಜತ್ ಮತ್ತೆ ಗಿಲ್ಲಿ ಅವರು, ಮತ್ತೊಂದು ಕಡೆ ಅಶ್ವಿನಿ ಅವರು ಮತ್ತೆ ಚೈತ್ರ ಅವರು, ಈ ರೀತಿ ಒಂದು ಕಾಂಬಿನೇಷನ್ಸ್ ಬರಬಹುದು ಅಂತ ಅನ್ಕೊಂಡಿದ್ವಿ. ಆಲ್ಮೋಸ್ಟ್ 3 ವಾರ ಬೇಕಾಯ್ತು ಈ ಒಂದು ಕಾಂಬಿನೇಷನ್ಸ್ ನ ಮುಂದೆ ತಗೊಂಡ್ಬರೋಕೆ. ಅದು ಕೂಡ ನಾವು ಅನ್ಕೊಂಡಿದ್ದಕ್ಕಿಂತ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ರಜತ್ ನಾಮಿನೇಷನ್ಸ್ ನ ಪ್ರಕ್ರಿಯೆಯಲ್ಲಿ ಕಿತ್ತಾಡ್ಕೊಂತಿದ್ದಾರೆ. ಸೊ ತುಂಬಾ ಜನಕ್ಕೆ ನಿಜವಾಗ್ಲೂ ಇದಂತೂ ಖುಷಿ ತರೋ ವಿಚಾರ ನೋಡೋರಿಗೆ. ಸೊ ಬಿಗ್ ಬಾಸ್ ಕೆಲವರು ನೋಡೋದೇ ಈ ಒಂದು ಜಗಳಾಗಿರ್ಬೋದು, ಸೊ ಈ ಒಂದು ಮಾತಿನ ಪರಸ್ಪರ ಒಂದು ಗಲಾಟೆ ಆಗಿರ್ಬೋದು. ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಕೂಡ ರಜತ್ ಅವರು ಒಂದು ಗಲಾಟೆ ಬಿಟ್ಟಿದ್ರು. ಸೊ ಇವಾಗ ಬಿಟ್ಟಿರುವಂತಹ ಒಂದು ಪ್ರೋಮೋದಲ್ಲಿ ರಜತ್ ಅವರ ಒಂದು ಪ್ರೋಮೋನೇ ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೊಬೇಕು, ರಜತ್ ಅವರು ಡೇ ಬೈ ಡೇ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದ್ದಾರೆ ಗಲಾಟೆಯಲ್ಲಿ. ಲಾಸ್ಟ್ ಸೀಸನ್ ಕೂಡ ಹಿಂಗೆ ಆಯ್ತು ಬರ್ತೇನೆ, ಬಟ್ ಇವಾಗ ಕೂಡ ಅದೇ ರೀತಿ ಸ್ಟಾರ್ಟ್ ಆಗಿದೆ. ಬಟ್ ಸ್ಟಾರ್ಟ್ ಆಗೋದಕ್ಕೆ ಸ್ಟಾರ್ಟಿಂಗ್ ಟ್ರಬಲ್ ಆಯಿತು. ಜಸ್ಟ್ ಇವಾಗ ಹಾಕೊಂತಿದ್ರೆ ಗೇರ್ ಹಾಕೊಂಡು ಮುಂದೆ ಹೋಗ್ತಿದ್ದಾರೆ. ಮೋಸ್ಟ್ಲಿ ಇವಾಗ ಟಾಪ್ ಗೇರ್ ಅಲ್ಲಿ ಇದ್ದಾರೆ. ಮುಂದೆ ಈ ಒಂದು ನಾಮಿನೇಷನ್ಸ್ ಪ್ರಕ್ರಿಯೆ ಆದ್ಮೇಲೆ ಮುಂದೆ ಯಾವ ತರ ಹೋಗ್ತಾರೆ ಅಂತ ನೋಡಬೇಕು. ಸೊ ಬನ್ನಿ ಇನ್ನೊಂದ್ಸಲ ಗಲಾಟೆ ಯಾವ ತರ ಸ್ಟಾರ್ಟ್ ಆಯಿತು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ. ನಮ್ಮ ಅಶ್ವಿನಿ ಅವರು ಧ್ರುವಂತ ಬಂದು ಈಗ ಅನ್ಸಿಲಿ ಅಂದಾಗ ಸೈಲೆಂಟ್ ಆಗಿ ಇದು ಅಶ್ವಿನಿ ಅವರು ರಘು ಸರ್ ಏನೋ ಒಂದು ಮಾತಾಡಿದ ತಕ್ಷಣ ಹಂಗೆ ಹೇಳ್ಬಾರ್ದು, ಹಿಂಗೆ ಹೇಳ್ಬಾರ್ದು. ಆಕ್ಚುಲಿ ಅಶ್ವಿನಿ ಅವ್ರಿಗೆ ಇಷ್ಟು ಕೋಪ ಬರೋದಕ್ಕೆ ರೀಸನ್ ಏನು ಗೊತ್ತಾ, ಅವ್ರು ತೋರಿಸ್ತಿರುವಂತಹ ಒಂದು ಗೆಸ್ಚರ್ಗಳು, ಆ ಕಡೆ ಈ ಕಡೆ ಕೈ ತೋರಿಸ್ಕೊಂಡು ಆಕ್ಷನ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ. ಮೋಸ್ಟ್ಲಿ ಅವ್ರು ಟ್ರಿಗರ್ ಪಾಯಿಂಟ್ ಅದು ಅಶ್ವಿನಿ ಅವ್ರಿಗೆ. ಅದು ನೋಡ್ತಾ ಎಲ್ಲೋ ಸೈಲೆಂಟ್ ಆಗಿದ್ದವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಈಗ. ನೋಡಿ ಗೆಸ್ಚರ್ಸ್, ಇವ್ರ ಜೊತೆ ಫೈಟ್ ನಾವು ಆಡಕ್ಕಾಗಲ್ಲ. ಸೊ ಇಟ್ಸ್ ಬೆಟರ್ ಶಿ ಗೋ. ಇವ್ರ ಜೊತೆ ಫೈಟ್ ಆಡೋಕ್ಕಾಗಲ್ಲ, ಅದಕ್ಕೆ ಮನೆಗೆ ಹೋಗ್ಬಿಡ್ಬೇಕು ಅಂತ. ಅದು ಕೂಡ ಜಸ್ಟ್ ಯಾವುದೋ ಒಂಥರ ವ್ಯಂಗ್ಯವಾಗಿ ಹೇಳ್ತಿದ್ದಾರೆ. ಸೊ ಈ ಒಂದು ಗೆಸ್ಟರ್ಸ್ ನೋಡಿದಾಗ ಡೆಫಿನೆಟ್ಲಿ ಅಶ್ವಿನಿ ಗೌಡರಿಗೆ ತುಂಬಾ ಕೋಪ ಬರುತ್ತೆ. ಅವ್ರ ವೀಕ್ನೆಸ್ ಅದು ಆಕ್ಚುಲಿ. ನಿಮ್ಮಂತ ಥರ್ಡ್ ರೇಟ್ ಭಾಷೆ ಇಲ್ಲಿರೋರು ಯಾರು ಮನೆಯಲ್ಲಿ ಬಳಕೆ ಮಾಡಲ್ಲ. ಸೊ ಅವಾಗ ರಜತ್ ಅವ್ರು ಒಪ್ಕೊಂತಿದ್ರು, ಅಕ್ಸೆಪ್ಟ್ ಮಾಡ್ತಿದ್ದಾರೆ ಅದನ್ನ. ನೀವು ಗಂಡ್ಸಲ್ವಾ? ಆಕ್ಚುಲಿ ಇದು ತುಂಬಾ ಬೇಜಾರಾಗುತ್ತೆ. ಸೊ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಓ ಸೀಸನ್ ಅಲ್ಲಿ ಹನುಮಂತ್ ಅವರು ಭವ್ಯ ಅವ್ರನ್ನ ಮಾತಾಡ್ತಾ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ದಬ್ತಾರಲ್ವಾ, ಅದೇ ರೀತಿ ಸೇಮ್ ಅದೇ ಇಲ್ಲಿ ರಿಪೀಟ್ ಆಗಿದೆ. ಅವ್ರು ಮಾತಾಡ್ತಾ ನಿಂತ್ಕೊಂಡಿರ್ತಾರೆ, ಹೋಗ್ಬಿಟ್ಟು ದಬ್ಬಿರೋದು ತುಂಬಾ ಹರ್ಟ್ ಆಗುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಾದ್ಮೇಲೆ ಎದ್ದೇಳ್ತಾರೆ. ಸೊ ಇದ್ಮೇಲೆ ಥೂ ಕಚಡ ಅಂತ ಹೇಳ್ತಿದ್ದಾರೆ. ನೀನು ಕಚಡ ಅಂದ್ರೆ ಕಚಡ ಪರ್ಸನ್ನೇ ಕಚಡ ಅಂತಿದ್ದಾಳೆ ಅಂತ ಅವರು ಒಂದು ಅರ್ಥ. ಆಕ್ಚುಲಿ ಇದು ನನಗಂತೂ ಒಂದು ಕ್ಲಿಯರು, ಲಾಸ್ಟ್ 2-3 ವೀಕ್ಸ್ ಇಂದ ರಜತ್ ಅವರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಅಷ್ಟು ಇರಲಿಲ್ಲ. ಸೊ ಬಿಗ್ ಬಾಸ್ ಅವರು ಅವ್ರ ಮನೆಗೆ ಕಳ್ಸಿರೋದೇ ಈ ಒಂದು ಗುಣ ಇದೆ ಅಂತ. ಸೊ ಮುಚ್ಚಿಕೊಂಡಿದ್ರು, ಇವಾಗ ಹೊರ ಬಂದಿದೆ. ಅವ್ರಿಗೆ ಒಂದು ಪಾಯಿಂಟ್ ಬೇಕಾಗಿತ್ತು. ನಾಮಿನೇಷನ್ಸ್ ಅನ್ನೋ ಪಾಯಿಂಟು ಬೆಸ್ಟ್ ಪಾಯಿಂಟ್ ಆಕ್ಚುಲಿ. ಈ ತರ ಒಂದು ಗಲಾಟೆಗಳು ಹುಟ್ಟಾಕೊಳ್ಳೋದಕ್ಕೆ, ಇಲ್ಲ ಇಲ್ಲದೆ ಇರೋ ಪಾಯಿಂಟ್ಸ್ನ ಎಲ್ಲ ಇಟ್ಬಿಟ್ಟು ಬೆಂಕಿ ಹಚ್ಚೋದಕ್ಕೆ ನಾಮಿನೇಷನ್ಸ್ ಸ್ಟೇಜ್ ಅನ್ನೋದು ಒಳ್ಳೆ ಒಂದು ಅವಕಾಶ ಆಕ್ಚುಲಿ. ಅದನ್ನ ಸದುಪಯೋಗ ಪಡ್ಕೊಂಡು ಅವ್ರೇನು ಅಂತ ತೋರಿಸೋ ಒಂದು ಪ್ರಯತ್ನದಲ್ಲಿದ್ದಾರೆ. ಡೆಫಿನೆಟ್ಲಿ ಮಾತಾಡಿರೋ ಪಾಯಿಂಟಲ್ಲಿ ಕೂಡ ವ್ಯಾಲಿಡ್ ಇದೆ. ಅದೇ ರೀತಿ ಅವ್ರನ್ನ ತೋರಿಸ್ಕೊಳ್ಳೋದಕ್ಕೆ, ಅವ್ರನ್ನ ಕಮ್ ಬ್ಯಾಕ್ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸ್ಟೇಜ್ ಆಕ್ಚುಲಿ ಇದು. ಸೊ ನಾಮಿನೇಷನ್ಸ್ ಅಲ್ಲಿ
ಉರಿತಾ ಇದೆ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು 4 ಜನ ಮಾಡಿದ್ದಾರೆ ಅವರು. ಸೊ ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದೆ ಫುಲ್ ಪ್ಲೇಟ್ ಆಗಿ ಯಾರ್ಯಾರನ್ನೆಲ್ಲ ನಾಮಿನೇಟ್ ಮಾಡಿದ್ದಾರೆ, ಎಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ, ಸೊ ಯಾರು ಟಾರ್ಗೆಟ್ ಮಾಡಿದ್ದಾರೆ ಅಂತ. ಸೊ ಒಂದು ಫುಲ್ ಪ್ಲೇಟ್ಸ್ ಆಗಿ ಒಂದು ಡೀಟೇಲಿಂಗ್ ಆಗಿ ವಿಡಿಯೋ ಮಾಡಿದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿರೋ ಅದನ್ನು ನೋಡಿ ನಿಮಗೆ ಸ್ವಲ್ಪ ಡೀಟೇಲ್ಸ್ ಗೊತ್ತಾಗ್ಬೋದು. ಇದರಲ್ಲಿ ಕೂಡ ಯಾವುದೇ ರೀತಿ ಯಾರೆಲ್ಲ ನಾಮಿನೇಷನ್ಸ್ ಆಗಿದ್ದಾರೆ ಅಂತ ತೋರಿಸ್ತಿಲ್ಲ. 9 ಜನ ನಾಮಿನೇಷನ್ಸ್ ಆಗಿದ್ದಾರೆ. ಯಾರಾಗಿದ್ದಾರೆ, ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇದು ಇವತ್ತಿನ ವಿಚಾರ. ಸೊ ರಜತ್ ಅವರು ಪದೇ ಈ ಥರ ಪ್ರೋಮೋಗಳು ಬರ್ತಿದೆ, ಪದೇ ಗಲಾಟೆ ಮಾಡ್ಕೊತಿದ್ದಾರೆ. ಅವರ ಒಂದು ವೈಯಕ್ತಿಕ ಗುಣ ನಿಮ್ಗೆ ಯಾವ ಥರ ಅನ್ಸುತ್ತೆ? ಸೊ ರಜತ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿರೋದು ನೀವು ಇದೇ ಥರನ, ಇಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರು ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ? ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ದಯವಿಟ್ಟು ಎಲ್ಲ ವಿಡಿಯೋ ನೋಡಿದ್ರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 25 ಲೈಕ್ಸ್ನ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಿಗೋಣ ಸ್ಟುಡಿಯೋದಲ್ಲಿ. ಎಲ್ಲರೂ ಟೇಕ್ ಕೇರ್, ಬೈ.